ಹಾಯ್ ಹಲೋ ನಮಸ್ತೆ. ನಾನು ಗೀತಾ ಸಕ್ರಾಯಪಟ್ಟಣ. ನಾನಿವತ್ತು ವೆಂಕಟಾಚಲ ಸ್ವಾಮಿ ಅವಧೂತ ಗುರುಗಳ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಅಂದರೆ ಇವತ್ತು ಯಾಕೆ ಬಂದಿದ್ದೀನಿ ಅಂದರೆ ಇವತ್ತು ಅವರದ ಹುಟ್ಟಿದ ದಿನ. ಆದರೆ ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ನಾನು ಇವತ್ತು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಗುರುವಾರ ಸಹ ಇಲ್ಲಿ ಹೋಗಿ ಪ್ರಾರ್ಥಿಸ್ಕೊಂಡು ಬರ್ತೀನಿ. ನನಗೆ ತುಂಬ ಒಳ್ಳೆಯದಾಗಿದೆ. ನಾವು ಇರೋ ಸಕ್ರಾಯಪಟ್ಟಣದಿಂದ ಇಲ್ಲಿ ಒಂದು 1.5 ಕಿಲೋಮೀಟರ್ ಅಷ್ಟೇ ಅವರು ಜಮೀನು ಇರೋದು. ಆ ಜಮೀನಲ್ಲಿ ಅವ್ರನ್ನ ಸ್ಮರಣೀಯ ಮಾಡಿರೋದು. ಅಲ್ಲಿ ತುಂಬ ಜನ ಪ್ರತಿದಿನ ಸಹ ಹೋಗಿ ಸ್ಮರಣೆ ಮಾಡ್ಕೊಳ್ತಾರೆ. ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮಗೂ ವಿಡಿಯೋ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಹಾಗೆ ಸಹ ನನ್ನ ಚಾನಲ್ ಫಸ್ಟ್ ನೋಡ್ತಿದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಕಮೆಂಟ್ ಸಹ ಮಾಡಿ ಹೇಗಿದೆ ಅಂತೇಳಿ. ನೋಡಿ, ನಾನೀಗ ಸ್ವಾಮಿಯ ಸ್ಮರಣೀಯ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಅವರಿರೋ ಸ್ಥಳಕ್ಕೆ ನಾವು ಪ್ರತಿದಿನ ಹೋಗಿ ಇಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು, ಆದಷ್ಟು ನಮ್ಮ ಕೈಲಿದ್ದಷ್ಟು, ನಮ್ಮ ಕೈಲಿ ಏನಾಗುತ್ತೋ, ಒಂದು ಬಿಸ್ಕೆಟ್ ಪ್ಯಾಕು ಅಥವಾ ಹಣ್ಣು, ನಮ್ಮ ಕೈಲಿ ಏನಿರುತ್ತೋ ಅದೇ ಇದೆ ಅಂತ ಯಾವುದೂ ಏನೂ ಇಲ್ಲ ಅಲ್ಲಿ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಸಹ, ಒಂದು ಬಾಳೆಹಣ್ಣು, ಹಣ್ಣು, ಪ್ರತಿಯೊಂದು ಬಿಸ್ಕೆಟು ಯಾವುದರ ಆಯಿತು ತೊಗೊಂಡೋಗಿ ಅಲ್ಲಿಟ್ಟು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕ್ಕೊಂಡು ಗುರುಗಳಿಗೆ, ಅಲ್ಲಿದ್ದವ್ರಿಗೆ ನಮ್ಮ ಪ್ರದಕ್ಷಿಣೆ ಎಲ್ಲ ಮುಗಿದ ನಂತರ ಅಲ್ಲಿದ್ದವ್ರಿಗೆ. ಆಮೇಲೆ ಫಸ್ಟು ಗುರು ದತ್ತಾತ್ರೇಯವರ ಫಸ್ಟು ಪ್ರಾಣಿ ನಾಯಿ ಆಗಿರುತ್ತೆ. ಹಾಗಾದರೆ ಅವ್ರದ್ದು ಪ್ರಿಯವಾದ ಪ್ರಾಣಿ ಅದು. ಹಾಗಾಗಿ ಅಲ್ಲಿ ಯಾವಾಗಾದ್ರೂ ಸಹ ಅಲ್ಲಿ ಪ್ರಾಣಿ ಇದ್ದೇ ಇರುತ್ತೆ, ನಾಯಿ. ಅದಕ್ಕೆ ಫಸ್ಟು ನಾವೇನು ತೊಗೊಂಡೋಗಿರ್ತೀವೋ ಅದನ್ನು ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು. ಅದಾದ ನಂತರ ಪ್ರತಿಯೊಬ್ಬರಿಗೂ ಅಲ್ಲಿ ಹಂಚಬೇಕು. ನಾವೇನು ತೊಗೊಂಡೋಗಿರ್ತೀವೋ ಅದನ್ನು ಸಹ ಹಂಚಿ, ನಾವು ಅದನ್ನೇ ಹಂಚೋದೇ ಅವರಿಗೆ ಖುಷಿ ಇರುತ್ತೆ. ಕೊಟ್ಟು ತಿನ್ನಬೇಕು. ಕೊಟ್ಟು ಏನಾದರೂ ಸಹ, ಪ್ರತಿಯೊಂದು ನಮ್ಮ ಕೈಲಿ ಏನಿರುತ್ತೋ, ನಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಕೊಟ್ಟು ಇದು ಮಾಡಬೇಕು ಅನ್ನೋದು ಅವರು ಹೇಳ್ಕೊಟ್ಟಿರೋ ಅಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಸಹ ಹಾಗೆ ಮಾಡೋದು. ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಈಗ ಇಲ್ಲಿ ನಮ್ಮ ಬ್ರಾಹ್ಮಣರ ಪೈಕಿ ಒಬ್ಬರು ಗುರುಗಳು ಇದ್ದಾರೆ. ಅವ್ರ ಬಗ್ಗೆ ಹೇಗಿದೆ, ಅವರು ಯಾವ ಥರ ಇದ್ದರು, ಯಾವ ಥರ ಆಯಿತು ಅಂತ ತಿಳಿಸ್ಕೊಡ್ತಾರೆ. ನಾವು ಕೇಳ್ಕೊಂಬರೋಣ. ಓಕೆನಾ? ನಾನು ಸಕ್ಕರೆ ಬಣ್ಣದ ಪ್ರಭಾಕರ್ ಅಂತ, ಸಕ್ಕರೆ ಬಣ್ಣದ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜಯಿಸಿದ್ದಾನು. ಗುರುಗಳು ನಮ್ಮ ಒಡನಾಡ ಎಷ್ಟು ವರ್ಷ ಇದ್ದದ್ದು, ಒಂದು 50 ವರ್ಷ ನನ್ನ ಅವರ ಒಡನಾಡಿತ್ತು. ಅವರು ಮೂಲತಃ ಗುರುನಾಥರು ಕುಳ್ಳೂರಿನಿಂದ ಇಲ್ಲಿ ವಾಸ ಬಂದಿದ್ದಂಥದ್ದವರು. ಇಲ್ಲಿ ಅವರ ತಂದೆಯವರಿಂದ ಕುಡ್ಲೂರು ಶ್ರೀನಿವಾಸಯ್ಯ ಮತ್ತು ಶಾರದಮ್ಮ ಅವರ ಹಿರಿಯ ಮಗನಾಗಿ ಇವರಿಗೆ ಇಬ್ಬರು ಗಂಡು ಮಕ್ಕಳು, 4-5 ಜನ ಹೆಣ್ಣು ಮಕ್ಕಳು ಇದ್ದರು. ಇದರೊಳಗೆ ಒಬ್ಬ ಎರಡನೇವನು ಅಕಾಲಿಕ ಮೃತ್ಯುವಿಗೆ ಒಳಪಟ್ಟರು. ಇನ್ನೊಬ್ಬರು ವೆಂಕಟಾಚಾರ್ಯರವರು. ಅವರು ಸಾಮಾನ್ಯ ಜನರಂತೆ ಇದ್ದಾಗಿದ್ದು, ಅವರಿಗೆ ಬೇಕಾದಷ್ಟು ಅಡಿಕೆ ತೋಟ, ತೊಡಿಕೆ ಸಂಪತ್ತುಗಳನ್ನೇ ಅವರು ರೂಢಿಸ್ಕೊಂಡಿದ್ದಾರೆ. ಆದರೆ ಅವ್ರನ್ನ ಯಾರು ಕೇಳಿದ್ರು ಏನು ಅಂದರೆ, ಈಗ ನಿಮಗೆ ಏನು ಅಂದರೆ ಈಗ ಕಣ್ಮುಚ್ಚಿ ಬಿಡುವಾಗ ಕೆಲಸ ಮಾಡ್ಕೊಂಬರಂತ ಶಿಷ್ಯರೊಂದನೇ ಅವರು ಹೊಂದಿದ್ದಾರೆ. ಅದನ್ನು ಶಿಷ್ಯರೊಂದನೇ ಅವ್ರು ಹೊಂದಿದ್ದಾರೆ. ಅವ್ರು ಹೊಂದಿದ್ರಿಂದ ಏನಾಗಿತ್ತು, ಯಾರು ಕೇಳಿದ್ರು ಅವ್ರನ್ನ ಇಲ್ಲ ಅನ್ನಲ್ಲ. ಆಮೇಲೆ ಏನೇ ಮಾಡಿದ್ರು ಇದಕ್ಕೆ ಬಂದೆ. ಅವರಿಗೆ 2 ಜನ ಗಂಡು ಮಕ್ಕಳಿದ್ದರು. ಆಮೇಲೆ ತಮ್ಮ ಒಬ್ಬ ಅಕಾಲಿಕ ಮರಣ ಅದು. ಇವರು ವೆಂಕಟಾಚಲವನವರಿಗೆ 2 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಮಗು ಇದ್ದರು. ದೊಡ್ಡ ಮಗಳ ಹೆಸರು ವಾಣಿ ಅಂತ, ಎರಡನೇ ಮಗಳ ಹೆಸರು ವೀಣಾ ಅಂತ, ಇನ್ನೊಬ್ಬ ಶ್ರೀಕಾಂತ್ ಅಂತೇಳಿ. ಅವರ ಗುರುಗಳ ಹೆಂಡತಿ ಹೆಸರು ಪದ್ಮಾವತಿ ಅಮ್ಮ ಅಂತ. ಅವರು ಮೂಲತಃ ನಮ್ಮೂರಿನವರೇ. ಅವರ ಮದುವೆಯಲ್ಲಿ ನಮ್ಮಲ್ಲಿ ಬಂಡಿ ಬಾಗನ ಅಂತ ಅದನ್ನು ಮಾಡ್ತಾರೆ. ಅವರು ಮಾಡಿದ್ದ ಬಂಡಿ ಬಾಗನ ಗಾಡಿ ಒಳಗೆ ಅವ್ರ ಮನೆಗೆ ಎಳ್ಕೊಂಡು ಹೋದ್ದು ನನಗೆ ನೆನಪು ಇವತ್ತಿಗೂ ಸಹ ನನ್ನ ಹೃದಯದಲ್ಲಿ ಕಟ್ಟಿಟ್ಟಿದೆ. ಅಂದರೆ ತುಂಬ ಅವ್ರು ಏನು ಹೇಳಿದ್ರು ಅದು ಕಾರ್ಯಸಿದ್ಧವಾಗುತ್ತೆ. ನನಗೆ ಎಷ್ಟು ಹೇಳಿದಾರೋ ಅಷ್ಟನ್ನು ಹೇಳಿದ್ದಾರೆ. ನಾನು ಇವರು ರಂಗಸ್ವಾಮಿಯವರು, ಗೀತಾ ಅವರು ವಾರಕ್ಕೆ ಒಂದಿನ ಬರ್ತಾರೆ. ನಾನು ಪ್ರತಿದಿನ ಬೆಳಗ್ಗೆ 7ವರೆಗೆ ಅಲ್ಲಿ ಹಾಜರಾಗಿ ಅವ್ರು ನಮಸ್ಕಾರ ಮಾಡ್ಕೊಂಡು ಬರೋ ಪದ್ಧತಿ ನನ್ನ. ಹಾಗೆ ಅವರಿಗೆ ಯಾವ ಥರ ಈ ಥರ ಇದು ಬಂದಿದ್ದು, ಎಷ್ಟು ವರ್ಷದಿಂದ ಆಗಿರೋದು, ಅದು ಹೇಗೆ ಬಂತು ಅಂತ ಶ್ರೀಹರಿ ಪರಮಾತ್ಮನಿಗೆ ಗೊತ್ತು. ಅವರು ಇವ್ರ ಮಾತನ್ನು ಶೃಂಗೇರಿ ಸ್ವಾಮಿಗಳು ಸಹ ಕೇಳೋರು. ಶೃಂಗೇರಿ ಸ್ವಾಮಿಗಳು ಎಷ್ಟೋ ದಿನ ಇಲ್ಲಿ ಹೋಗಬೇಡ ಅಂದ್ರೆ ಅವ್ರು ಹೇಳಿದ್ದೆಲ್ಲ ಆಗಿರೋದು ಕೆಲಸ ಎಲ್ಲ. ಪೂರ್ವದಲ್ಲಿ ಸೂರ್ಯ ಹುಟ್ಟಿದ ಎಷ್ಟು ಕಚ್ಚಿತ್ತು, ಅವ್ರು ಹೇಳಿದ ಮಾತು ಅಷ್ಟೇ ಕಚ್ಚಿತ್ತು. ಕಷ್ಟ ಬೇಡಿಕೆ ಏನೇ ಬೇಡಿಕೆ ಇದ್ರೂ ಆಗುತ್ತೆ. ಅವ್ರನ್ನ ಸ್ಮರಿಸ್ಕೊಂಡ್ರೆ ಸಾಕು, ಆಗುತ್ತೆ. ನಿಮ್ಮ ಅವ್ರ ಸನ್ನಿಧಿಗೆ ಹೋಗೋ ನಾವು ಒಂದು ಕಾಲು ಕಳ್ಕೊಂಡು ಒಂದು ಕುಂಕುಮ ಇಟ್ಕೊಂಡು ಅವರು ನಮಸ್ಕಾರ ಮಾಡಿದ್ರೆ 199 ಭಾಗ
ಅವ್ರಿಗೆ ಯಶಸ್ವಿ ಕಾಣೋದಂತೂ ಸತ್ಯ. ಇದ್ರೊಳಗೆ ಯಾವ ಈಗ ಅವ್ರನ್ನ ಸ್ಮರಣೆ ಮಾಡಿರೋದು ಅವರ ಜಮೀನಲ್ಲೇನೆ. ಹೌದು, ಅವ್ರ ಜಮೀನಿದೆ, ಸ್ವಂತ ಜಮೀನು. ಅವ್ರಿಗೇನು ಬೇಕಾದಷ್ಟು 5-6 ಎಕರೆ ತೋಟ ಇದೆ. ಅಲ್ಲಿಗೆ ಅವಾಗಿಂದನೂ ತುಂಬಾ ಜನ ಎಲ್ಲ ಬಂದು ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳು ಲೆಕ್ಕವೇ ಇಲ್ಲದಷ್ಟು ಜನ ಇದ್ದಾರೆ. ಹಾ, ತುಂಬಾ ಇಂಡಸ್ಟ್ರಿ ಅವರೆಲ್ಲ ಬರೋದು ಈ ತರ ಎಲ್ಲ ಇದೆ. ಫಿಲಂ ಇಂಡಸ್ಟ್ರಿ ಅವರು ಒಂದು ಗುರು ಪೌರ್ಣಿಮೆ ಅಂತ ನಡೆಯುತ್ತೆ. ಅವತ್ತೇನು ಅವರ ವೇದಿಕೆನ ನೋಡಕ್ಕೆ ಒಂದು ಆನಂದವಾಗುತ್ತೆ. ಖುಷಿ ಇರುತ್ತೆ. ಇವತ್ತು ನಾನು ಬೆಳಗ್ಗೆ 7 ಅಷ್ಟು ಜನಕ್ಕೆಲ್ಲ ಅವರು ಇದರಿಂದ ಒಳ್ಳೇದಾಗಿದೆಯಲ್ಲ, ಬೇಕಾದಷ್ಟು ಜನಕ್ಕೆ ಒಳ್ಳೇದಾಗಿ, ಹಂಗಾಗಿ ಬರೋದು ಅಲ್ವಾ. ಈಗ ಒಳ್ಳೇದಾಗಿದೆ, ಯಾರು ಬರ್ತಾರೆ? ಒಳ್ಳೇದಾರೆ. ಈಗ ನಾವು ಒಬ್ರು ಕಾಯಿಲೆ ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ, ಅವನೊಂದು ಇಂಜೆಕ್ಷನ್ ನಾವು ಒಳ್ಳೇದಕ್ಕೆ ಮತ್ತೆ ಆ ಡಾಕ್ಟರ್ ಹತ್ರ ಈಗ ನಾನು ಬೇರೆ ಡಾಕ್ಟರ್ ಹತ್ರಕ್ಕೆ ಹೋಗೋ ಸತ್ಯ ನಮ್ಮ. ಇದೇ ತರ ಅವ್ರು ನಮ್ಮ ದಾರಿ ಯಾವತ್ತೂ ಬಿಟ್ಟಿಲ್ಲ. ನಾನು ಇವತ್ತು ಅಂತಲ್ಲ, ನನಗೆ ಈ ಎಷ್ಟು ಕಷ್ಟದಲ್ಲಿದ್ದ ಇವನು ಯಾರೋ ರಾಮಚಂದ್ರೇಗೌಡ ಅಂತೇಳಿ ಮಿನಿಸ್ಟರ್ ಆದಾನು 50,000 ರೂಪಾಯಿ ತಂದು ಅವ್ರ ಕೈಲಿಟ್ಟ. 50,000ನ ಅವರು 100 ಜನಕ್ಕೆ ಹಂಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಇದು ನಾನು ಕೇಳಿರೋ ವಿಚಾರ, ತಗೊಂಡದೇ ಹೇಳಿದ್ದಾರೆ. ಅದರಿಂದ ಅವ್ರು ನಮ್ಮ ದಾರಿ ಯಾರು ಇವತ್ತಿನವರೆಗೂ ಅವ್ರೇನು ಇಟ್ಕೊಳ್ಳೋದಿಲ್ಲ. ಒಟ್ಟು ಅವರಿಗೆ ಇಟ್ಕೊಂಡು ಏನು ಕೊಡೋದಿರ್ತಲ್ಲ ಅದನ್ನು ಇನ್ನೊಬ್ರಿಗೆ ಕೊಟ್ಟು ಅವ್ರಿಗೆ ಖುಷಿ ಪಡೋದು. ಎಲ್ಲವನ್ನು ತ್ಯಜಿಸೋರೇ ಅವ್ರ ಗುರುಗಳು. ಅವ್ರು ಯಾವುದು ಅವ್ರು ತ್ಯಜಿಸಿದ ಮೇಲೆ ಮಕ್ಕಳು ಮಗ ಪ್ರೀತಿ ವ್ಯಾಮೋಹಗಳೆಲ್ಲ ಅವ್ರು ಕಳ್ಕೊಂಡಿದ್ರು. ಅವರು ಎಲ್ಲ ತ್ಯಜಿಸಿದ್ರಿಂದ ಅವರು ಸನ್ಯಾಸ ತಗೊಂಡ್ರು. ಇದು ಹೇಗೆ ಬಂತು ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಅವತ್ತಿಂದ ಅವ್ರು ಹೇಳಿದ್ ನಿಜವಾಗಿ ಅವ್ರ ಬಗ್ಗೆ ತುಂಬವಾದ ನಮ್ಮೂರಿನಲ್ಲಿ ಅಪಾರವಾದ ಭಕ್ತಿ ಅಭಿಮಾನ ಎಲ್ಲದೂ ಇದೆ. ನಮ್ಮಲ್ಲಿ ದಿನಕ್ಕೆ ಅವರದ್ದು 108 ಒಂದು ಶ್ಲೋಕದ ಪುಸ್ತಕನೇ ಇದೆ. ಅದನ್ನು ನಮ್ಮಲ್ಲಿ ದಿನ ಓದ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು, ವೆಂಕಟಾಚಲ ಮಾವ ಅಂದಲೇ ಒಂದಿನ ಒಬ್ಬ ಆಯ್ತಾಗೆಲ್ಲ ಅವ್ರಿಗೊಂದು ಸಣ್ಣ ಹೊಟ್ಟೆ ನೋವಾಗಲಿ, ಒಂದು ತಲೆನೋವಾಗಲಿ, ಆ ಗುರುಗಳು ನೆನೀತಾರೆ. ಆ ಕ್ಷಣದು ಶಮನವಾಗುತ್ತೆ. ಇದು ಇವತ್ತಿನವರಿಗೆ ನಡ್ಕೊಂಬಂದಿರೋ ಮಗು. ಎಲ್ಲರೂ ಧನ್ಯವಾದಗಳು. ನೀವು ಇಷ್ಟು ಬಂದು ನಮ್ಮ ಶಾಪಲ್ಲಿ ಬಂದು ಅವ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ ಗುರುನಾಥ್ರೆ. ನಾವು ಇಲ್ಲಿ ಗುರುಗಳ ಫೋಟೋ ಇಟ್ಟು ಡೈಲಿ ಪೂಜಿಸ್ತೀವಿ. ಅದರಿಂದ ನಮಗೆ ಒಳ್ಳೇದಾಗಿದೆ ಈ ಗುರುಗಳಿಂದ.